ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಯುದ್ಧ ತಂತ್ರಜ್ಞಾನ ಅನ್ನೋದು ದಿನೇ ದಿನೇ ಬದಲಾಗ್ತಾ ಇರುತ್ತೆ. ಅಲ್ಲಿ ಹೊಸತನ, ಹೊಸ ಆವಿಷ್ಕಾರಗಳ ಸೇರ್ಪಡೆ ಆಗ್ತಲೇ ಇರುತ್ತೆ. ಒಂದ್ ಕಾಲಕ್ಕೆ ಸೈನಿಕರು ಪರಸ್ಪರ ಎದುರು ಬದುರು ನಿಂತು ಒಬ್ಬರನ್ನೊಬ್ಬರು ಕೊಂದ್ಕೋತಾ ಇದ್ರು. ಆನಂತರ ಟ್ರೆಂಚ್ಗಳಲ್ಲಿ ಮಲಗಿ ಗುಂಡು ಹಾರಿಸೋದಕ್ಕೆ ಶುರು ಮಾಡಿದ್ರು. ಒಂದೇ ಬಾರಿಗೆ 106 ಗುಂಡುಗಳನ್ನು ನುಗ್ಗಿಸುವ ಆಟೋಮೇಟೆಡ್ ಆಯುಧಗಳು ಬಂದಿವೆ. ಹಾಗೆ ಕಿಲೋಮೀಟರ್ ಗಟ್ಟಲೆ ದೂರದಿಂದಲೇ ಶತ್ರುವನ್ನ ಹೊಡೆದು ಹಾಕೋ ಸ್ನೈಪರ್ ಗನ್ನುಗಳು ಕೂಡ ಬಂದಿವೆ. ಹಾಗೆ ಡ್ರೋನ್ಗಳನ್ನು ಬಳಸಿ ಸಾವಿರಾರು ಕಿಲೋಮೀಟರ್ ದೂರದಲ್ಲೇ ಕೂತು ಶತ್ರು ನೆಲೆಗಳನ್ನ, ಶತ್ರು ಸೈನಿಕರನ್ನ ಹೊಡೆದು ಹಾಕೋ ತಂತ್ರಜ್ಞಾನದ ಆವಿಷ್ಕಾರ ಕೂಡ ಆಗಿದೆ. ಆದರೂ ಯುದ್ಧಗಳಲ್ಲಿ, ಕಾರ್ಯಾಚರಣೆಗಳಲ್ಲಿ ಸೈನಿಕರ ಸಾವು ನೋವಿನ ಸಂಖ್ಯೆ ಏನು ಕಡಿಮೆ ಆಗ್ತಾ ಇಲ್ಲ. ಅದನ್ನ ಕಡಿಮೆ ಮಾಡೋ ಪ್ರಯತ್ನಗಳನ್ನ ಜಗತ್ತು ಮುಂದುವರಿಸ್ತಲೇ ಇದೆ. ಅದರ ಭಾಗವಾಗಿ ಈಗ ರೋಬೋ ಸೈನಿಕರ ಸೃಷ್ಟಿಯ ಕಡೆಗೆ ಜಗತ್ತು ಗಮನ ಕೊಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಚೈನಾ ತನ್ನ ರೋಬೋ ಡಾಗ್ ಸೋಲ್ಜರ್ಗಳನ್ನ ಕಾಂಬೋಡಿಯಾ ಜೊತೆಗಿನ ಸಮರಾಭ್ಯಾಸದಲ್ಲಿ ಪ್ರದರ್ಶಿಸಿದೆ. ಹಾಗಾದ್ರೆ ಏನಿದು ರೋಬೋ ಡಾಗ್ಸ್? ಇವುಗಳ ಶಕ್ತಿ ಏನು? ಇದು ಚೈನಾದ ಅನ್ವೇಷಣೆನಾ? ಚೈನಾ ಅಲ್ಲದೆ ಬೇರಿನ್ಯಾವುದಾದ್ರೂ ದೇಶ ಇವುಗಳ ತಯಾರಿಯನ್ನು ಮಾಡಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಹಾಗೆ ಭಾರತದ ಗಡಿಯಲ್ಲಿ ಚೈನಾ ಇತ್ತೀಚೆಗೆ ಹೆಚ್ಚು ಮಾಡ್ತಾ ಇರೋ ಸೇನಾ ನಿಯೋಜನೆಯ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಎಲ್ಲ ದೇಶಗಳು ಕೂಡ ಆಗಾಗ ತಮ್ಮ ಮಿತ್ರ ದೇಶಗಳ ಜೊತೆ ಒಂದಷ್ಟು ಸಮರಾಭ್ಯಾಸಗಳನ್ನು ಮಾಡ್ತಾ ಇರುತ್ತವೆ. ನಮ್ಮ ಸೇನೆಯ ಶಕ್ತಿ, ಆಯುಧಗಳ ತಾಕತ್ತು, ಸನ್ನದ್ಧ ಸ್ಥಿತಿ, ಹಾಗೆ ಬೇರೆ ದೇಶಗಳ ಬಳಿ ಏನಿದೆ ಅನ್ನೋದನ್ನ ನಮ್ಮ ಯೋಧರಿಗೆ ತೋರಿಸೋದು, ಹೀಗೆ ನಾನಾ ಕಾರಣಗಳಿಂದ ಈ ಸೇನಾ ತಾಲೀಮು ನಡೀತಾ ಇರುತ್ತೆ. ಅದರಲ್ಲೂ ಈ ಚೀನಾದಂಥ ಯಾವತ್ತೂ ಯುದ್ಧನೇ ಮಾಡದ, ಯಾವ ಲೈವ್ ಕಾರ್ಯಾಚರಣೆಗಳಲ್ಲೂ ಭಾಗಿಯಾಗುವ ಅವಕಾಶ ಇಲ್ಲದ ಸೇನೆಗಳಿಗೆ ಸಮರಾಭ್ಯಾಸಗಳು ಅನ್ನೋದು ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಮೊನ್ನೆ ಚೈನಾ ತನ್ನ ಮಿತ್ರ ದೇಶ ಕಾಂಬೋಡಿಯಾದ ಜೊತೆ 15 ದಿನಗಳ ಜಂಟಿ ಸಮರಾಭ್ಯಾಸವೊಂದನ್ನು ಮಾಡಿತು. ಅದರಲ್ಲಿ ಸುಮಾರು 1300 ಮಂದಿ ಕಾಂಬೋಡಿಯಾದ ಯೋಧರು, 700 ಮಂದಿ ಚೈನಾ ಯೋಧರು ಭಾಗವಹಿಸಿದ್ರು. ಕಾಂಬೋಡಿಯಾ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಥೈಲ್ಯಾಂಡ್, ಲಾವೋಸ್ ಹಾಗೂ ವಿಯೆಟ್ನಾಂಗಳನ್ನ ಗಡಿಯಾಗಿ ಹೊಂದಿರೋ ಈ ದೇಶ ದಕ್ಷಿಣ ಚೀನಾ ಸಮುದ್ರದಲ್ಲಿದೆ. ಒಂದು ಕಾಲಕ್ಕೆ ಭಾರತೀಯ ಅರಸರ ನೆರಳಲ್ಲಿದ್ದ ದೇಶ ಕಾಂಬೋಡಿಯಾ. ಆಂಕೋರ್ ವಾಟ್ ದೇವಾಲಯ ಇರುವುದು ಇದೇ ಕಾಂಬೋಡಿಯಾದಲ್ಲೇ. ಇಲ್ಲಿನ 93% ಜನ ಬೌದ್ಧರಾಗಿದ್ದಾರೆ. ಅವರಲ್ಲಿ 95% ಜನ ತೀವ್ರವಾದ ಬುದ್ಧಿಸ್ಟ್ಗಳಿದ್ದಾರೆ. ಈ ಕಾಂಬೋಡಿಯಾ ಈಗ ಚೈನಾದ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದೆ. ಈ ದೇಶದ ಒಟ್ಟು $10 ಬಿಲಿಯನ್ ವಿದೇಶಿ ಸಾಲದ ಪೈಕಿ 40% ಚೈನಾದಿಂದ ಪಡ್ಕೊಂಡ ಸಾಲನೇ ಇದೆ. ಹಾಗೆ ಕಾಂಬೋಡಿಯಾದ ಮೇಲೆ ಚೈನಾದ ಪ್ರಭಾವ ಎಷ್ಟಿದೆ ಅಂದ್ರೆ, ಅಲ್ಲಿನ ರೀಮ್ ನೌಕಾನೆಲೆಯಲ್ಲಿ ಯಾವಾಗಲೂ 2 ಚೈನಾದ ಯುದ್ಧ ನೌಕೆಗಳು ನಿಂತಿರುತ್ತವೆ. ಈ ದೇಶವನ್ನ ಚೈನಾ ತನ್ನ ದಕ್ಷಿಣ ಚೀನಾ ಸಮುದ್ರದ ಕಾರ್ಯಾಚರಣೆಗಳಿಗೆ ತನಗಬೇಕಾದ ಹಾಗೆ ಬಳಕೆ ಮಾಡಿಕೊಳ್ಳುತ್ತೆ. ಇಂಥ ಕಾಂಬೋಡಿಯಾದ ಜೊತೆ ಮೇ 16ರಿಂದ 30ರವರೆಗೆ ಚೈನಾ ಒಂದು ಸಮರಾಭ್ಯಾಸವನ್ನು ನಡೆಸಿತು. ನೌಕೆ, ವಾಯು ಹಾಗೂ ಭೂಸೇನಾ ಪಡೆಗಳು ಆ ಅಭ್ಯಾಸದಲ್ಲಿ ಭಾಗವಹಿಸಿದ್ವು. ಅಲ್ಲಿ ಚೈನಾ ತನ್ನ ವಿನೂತನ ರೋಬೋ ನಾಯಿಗಳನ್ನ ಪರಿಚಯ ಮಾಡಿಕೊಟ್ಟಿದೆ. ಗೆಳೆಯರೆ, ಚೈನಾ ಪ್ರದರ್ಶಿಸಿದ್ದು 2 ರೀತಿಯ ರೋಬೋ ನಾಯಿಗಳನ್ನು. ಅದರಲ್ಲಿ ಒಂದು 50 kg ತೂಕವನ್ನು ಹೊಂದಿದೆ. ಅದು ಅಸಾಲ್ಟ್ ರೈಫಲ್ ಹಾಗೂ ಮದ್ದುಗುಂಡುಗಳನ್ನು ತನ್ನ ಹೆಗಲ ಮೇಲೆ ಹೊತ್ತು ಸಾಗುತ್ತೆ. ಅದು ತನ್ನ ಟಾರ್ಗೆಟ್ ಅನ್ನ ಗುರುತಿಸಿ ಫೈರ್ ಮಾಡುತ್ತೆ. ಜೊತೆಗೆ 4D ವೈಡ್ ಆಂಗಲ್ ಪರ್ಸೆಪ್ಷನ್ ಸಿಸ್ಟಮ್ ಅನ್ನ ಹೊಂದಿರುವ ಈ ರೋಬೋ ಡಾಗ್ ಸಾಮಾನ್ಯ ಜೀವಂತ ನಾಯಿಗಳ ಹಾಗೇನೆ ಓಡುತ್ತೆ, ಅಕ್ಕಪಕ್ಕ ನೋಡುತ್ತೆ, ಹಾರತ್ತೆ, ಮಲಗುತ್ತೆ, ಕ್ರಾಲ್ ಮಾಡುತ್ತೆ. ಜೀವಂತ ನಾಯಿಯ ಹಾಗೇನೆ ಇದು ಕೆಲಸ ಮಾಡುತ್ತೆ. ಆದ್ರೆ ಇದೆಲ್ಲವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯದಿಂದ ಮಾಡುತ್ತೆ. ಇನ್ನು 2ನೆಯ ರೋಬೋ ಡಾಗ್ ಸುಮಾರು 15 kg ತೂಕವನ್ನು ಹೊಂದಿದ್ದು, ಇದನ್ನ ವಿಶೇಷವಾಗಿ ಸೇನಾ ಗಸ್ತಿನ ಕೆಲಸಕ್ಕೆ ತಯಾರು ಮಾಡಲಾಗಿದೆ. ಸಾಮಾನ್ಯವಾಗಿ ಗಡಿಗಳಲ್ಲಿ ಏನಾಗ್ತಿದೆ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಸೈನಿಕರು ಗಸ್ತು ತಿರುಗ್ತಾ ಇರ್ತಾರೆ. ಮೊನ್ನೆ ಗಲ್ವಾನ್ ವ್ಯಾಲಿ ಸಂಘರ್ಷ ಉಂಟಾಯ್ತಲ್ಲ, ಆಗ ಅದೇ ತರದ ಗಸ್ತು ಪಾರ್ಟಿಯೊಂದು ಚೈನಾದ ಒಳನುಸುಳುವಿಕೆಯನ್ನ ಗಮನಿಸಿ ಅವರನ್ನ ಹಿಂದಕ್ಕೆ ಹೋಗಿ ಅಂತ ಹೇಳುವಾಗಲೇ ಅಲ್ಲೊಂದು ಬಡಿದಾಟ ನಡೆದಿತ್ತು. ಇನ್ನು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತಿದೆ. ಚಳಿಗಾಲದಲ್ಲಿ ವಿಪರೀತ ಹಿಮದ ಕಾರಣದಿಂದ ಬೆಟ್ಟಗಳ ಮೇಲೆ ಕೂತ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಸೈನಿಕರಿಗೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನ ಬೆಟ್ಟಗಳ ಮೇಲಕ್ಕೆ ತಲುಪಿಸೋದಕ್ಕೆ ಕೂಡ ಆಗೋದಿಲ್ಲ. ಹೀಗಾಗಿ ಚಳಿಗಾಲದಲ್ಲಿ ಸೈನಿಕರು ಪರ್ವತಗಳ ಮೇಲಿಂದ ಕೆಳಗಿಳಿದು ಬರ್ತಾ ಇದ್ರು. ಅಲ್ಲಿಗೆ ಶತ್ರುಗಳಿಗೆ ಕೂಡ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರು ಕೂಡ ಹೋಗೋದಿಲ್ಲ ಅನ್ನೋ ಒಂದು ನಂಬಿಕೆ. ಆದ್ರೆ ಆ ನಂಬಿಕೆಯನ್ನ ಪಾಕಿಸ್ತಾನ ಹಾಳು ಮಾಡಿತು.
ಅಲ್ಲಿಗೆ ತನ್ನ ಸೈನಿಕರನ್ನ ಚಳಿಗಾಲದಲ್ಲಿ ಕಳುಹಿಸಿಕೊಡ್ತು. ಅಲ್ಲಿ ಪಾಕಿ ಸೇನೆ ಇದೆ ಅನ್ನೋದು ಆ ಭಾಗದ ಕುರಿಗಾಹಿಗಳಿಂದ ಭಾರತೀಯ ಯೋಧರಿಗೆ ಗೊತ್ತಾಯಿತು. ಅದನ್ನ ನೋಡಿಕೊಂಡು ಬರೋದಿಕ್ಕೆ ಅಂತ ಹೋದ ಮೊದಲ ಗಸ್ತು ಪಡೆಯನ್ನ ಪಾಕಿ ಯೋಧರು ಅಪಹರಿಸಿ ಕೊಂದು ಹಾಕಿದ್ರು. ಇವೆಲ್ಲ ಯಾಕಾಗತ್ವೆ ಅಂದ್ರೆ ಯೋಧರು ಗಸ್ತಿಗೆ ಹೋಗೋ ಹೊತ್ತಲ್ಲಿ ಅಲ್ಲಿ ಶತ್ರು ಎಲ್ಲ ತಯಾರಿಯನ್ನ ಮಾಡ್ಕೊಂಡು ಬಂದಿರ್ತಾನೆ. ಹೀಗಾಗಿ ಅಲ್ಲಿ ಇಂಥ ದುರ್ಘಟನೆಗಳು ಆಗಾಗ ನಡೀತಾ ಇರುತ್ತವೆ. ಆದ್ರೆ ಗಡಿಗಳಿಗೆ ಗಸ್ತಿಗೆ ಸೈನಿಕರನ್ನ ಕಳುಹಿಸುವ ಬದಲು ರೋಬೋಗಳನ್ನ ಕಳುಹಿಸಿಬಿಟ್ರೆ ನಾವು ನಮ್ಮ ಟ್ರೈನ್ಡ್ ಯೋಧರನ್ನ ಕಳ್ಕೊಳ್ಳೋದು ತಪ್ಪುತ್ತೆ. ಈಗ ನೋಡಿ, ಭಯೋತ್ಪಾದಕರ ಜೊತೆಗಿನ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ನಮ್ಮ ಸೈನಿಕರು ಗುಂಡಿನ ದಾಳಿಗೆ ಬಲಿಯಾಗ್ತಾರೆ. ಅದರ ಬದಲು ಕೂಂಬಿಂಗ್ ಆಪರೇಷನ್ಗಳಿಗೆ ಕೂಡ ರೋಬೋಗಳನ್ನು ಕಳುಹಿಸಿ ಸೇಫ್ ಜಾಗದಲ್ಲಿ ಯೋಧರು ನಿಂತು ಅವುಗಳನ್ನು ಅಲ್ಲಿಂದ ಆಪರೇಟ್ ಮಾಡೋದು ಕಷ್ಟ ಏನಲ್ಲ. ಚೈನಾ ಇಂಥ ರೋಬೋ ಡಾಗ್ಗಳನ್ನು ತಯಾರು ಮಾಡಿದೆ. ಅದು ಗಸ್ತು ಕಾರ್ಯಾಚರಣೆಗೆ ಹೇಳಿ ಮಾಡಿಸಿದ ರೋಬೋ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿನ ಹೈ ರೆಸಲ್ಯೂಷನ್ ಕ್ಯಾಮೆರಾಗಳು ಗಡಿಯಲ್ಲಿನ ಪ್ರತಿ ಚಟುವಟಿಕೆಗಳನ್ನ ರೆಕಾರ್ಡ್ ಮಾಡಿ ಕಂಟ್ರೋಲ್ ರೂಮ್ಗೆ ಲೈವ್ ಟ್ರಾನ್ಸ್ಮಿಟ್ ಮಾಡುತ್ತವೆ. ಜೊತೆಗೆ ಅವುಗಳ ಹೆಗಲ ಮೇಲೆ ಬಂದೂಕುಗಳನ್ನ, ರಾಕೆಟ್ ಲಾಂಚರ್ಗಳನ್ನ ಹೊರಿಸಿ ಫೈರ್ ಮಾಡಿಸೋ ಸಾಧ್ಯತೆಗಳು ಕೂಡ ಇರುತ್ತವೆ. ಇವು ಮುಂದಿನ ದಿನಗಳಲ್ಲಿ ಸೇನೆಯ ಬಲಿದಾನದ ಪ್ರಮಾಣವನ್ನ ಕಡಿಮೆ ಮಾಡುತ್ತವೆ. ಈ ಎರಡೂ ರೋಬೋಗಳನ್ನ ಚೈನಾ ಕಾಂಬೋಡಿಯಾದಲ್ಲಿ ಪ್ರದರ್ಶಿಸಿದೆ. ಗೆಳೆಯರೆ, ಸಾಮಾನ್ಯವಾಗಿ ಯಾವುದೇ ದೇಶ ಕೂಡ ತನ್ನ ಹೊಸ ಆಯುಧಗಳನ್ನ ಜಂಟಿ ಸಮರಾಭ್ಯಾಸಗಳಿಗೆ ತಗೊಂಡು ಹೋಗಿ ಪ್ರದರ್ಶನಕ್ಕಿಡೋ ತಪ್ಪನ್ನು ಮಾಡೋದಿಲ್ಲ. ಹಾಗೆ ಮಾಡಬೇಕು ಅಂದ್ರೆ ಆ ಆಯುಧ ತಂತ್ರಜ್ಞಾನದ ಅಭಿವೃದ್ಧಿ ಪೂರ್ಣಗೊಂಡು ಅದರ ಕಮರ್ಷಿಯಲ್ ತಯಾರಿ ಕೂಡ ಆರಂಭ ಆಗಿರಬೇಕು. ಆಗ ಮಾತ್ರ ಪ್ರಾಡಕ್ಟ್ಗಳಿಗೆ ವಿದೇಶಗಳಿಂದ ಬೇಡಿಕೆ ಬರಲಿ ಅನ್ನೋ ಕಾರಣಕ್ಕೆ ಅವುಗಳನ್ನು ಪ್ರದರ್ಶಿಸುವ ಕೆಲಸ ಮಾಡಲಾಗುತ್ತೆ. ಇಲ್ಲಿ ಚೈನಾ ಇವುಗಳನ್ನು ಕಾಂಬೋಡಿಯಾದಲ್ಲಿ ಸೇನಾಭ್ಯಾಸದಲ್ಲಿ ಬಳಕೆ ಮಾಡಿದೆ ಅಂದ್ರೆ ಇದರ ತಂತ್ರಜ್ಞಾನ ಅಭಿವೃದ್ಧಿಯಾಗಿದ್ದು ಈಗಾಗಲೇ ರೋಬೋ ಡಾಗ್ಗಳು ಮಾರುಕಟ್ಟೆಗೆ ಬರುವುದಕ್ಕೆ ಸಿದ್ಧವಾಗ್ತಾ ಇವೆ. ಹೀಗಾಗಿ ಅದನ್ನ ಜಾಹೀರು ಮಾಡೋ ಕೆಲಸ ಈ ಸಮರಾಭ್ಯಾಸದಲ್ಲಿ ಆಗಿದೆ ಅನ್ನೋದು ಒಂದಷ್ಟು ತಜ್ಞರ ವಾದ. ಇಲ್ಲಿ ಈ ರೋಬೋ ಡಾಗ್ ಅನ್ನೋದನ್ನ ಚೈನಾ ಮಾತ್ರ ನಿರ್ಮಾಣ ಮಾಡಿದ್ಯಾ? ಗೆಳೆಯರೆ, ಚೈನಾದಲ್ಲಿ ಯುನಿಟ್ರಿ ರೋಬೋಟಿಕ್ಸ್ ಅನ್ನೋ ಸ್ಟಾರ್ಟ್ಅಪ್ ಕಂಪನಿಯೊಂದು ಈ ಡಾಗ್ ರೋಬೋಗಳನ್ನ ತಯಾರು ಮಾಡಿದೆ. ಇದು ಬೇರೆ ಎಲ್ಲ ರೀತಿಯ ರೋಬೋಗಳನ್ನ ತಯಾರು ಮಾಡೋ ಕಂಪನಿ. ಇವರು ಸಾರ್ವಜನಿಕ ಬಳಕೆಗೆ ಕೂಡ ರೋಬೋಗಳನ್ನ ತಯಾರು ಮಾಡ್ತಾರೆ. ಈ ಸಂಸ್ಥೆ ಡಾಗ್ ರೋಬೋಗಳನ್ನ ತಯಾರು ಮಾಡಿದ ದಿನಗಳಲ್ಲಿ ಇದನ್ನ ಯಾವುದೇ ಕಾರಣಕ್ಕೂ ಚೈನಾದ ಸೇನೆಗೆ ಕೊಡೋದಿಲ್ಲ ಅಂತಲೇ ಹೇಳಿತ್ತು. ಆದ್ರೆ ಅದು ಚೈನಾ. ಅಲ್ಲಿನ ಸೇನೆ ಹಾಗೂ ಸರ್ಕಾರ ಕೇಳಿದ್ರೆ ಏನನ್ನೂ ಇಲ್ಲ ಅಂತ ಹೇಳುವ ಹಾಗೇ ಇಲ್ಲ. ಹಾಗೆ ಹೇಳಿದ್ರೆ ಆ ಕಂಪನಿ ಸರ್ಕಾರಿ ಕಂಪನಿ ಆಗಿ ಹೋಗುತ್ತೆ. ಸೊ ಇಲ್ಲಿ ರೋಬೋ ಡಾಗ್ ತಂತ್ರಜ್ಞಾನವನ್ನ ಈ ಯುನಿಟ್ರಿ ರೋಬೋಟಿಕ್ಸ್ ಚೈನಾ ಸೇನೆಗೆ ಕೊಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇದು ಜಗತ್ತಿನ ಹೊಸ ತಂತ್ರಜ್ಞಾನ ಏನಲ್ಲ. ಈ ಹಿಂದೆ 2020ರಲ್ಲಿ ಅಮೆರಿಕಾದ ವಾಯುಪಡೆ ತನ್ನ ಅಡ್ವಾನ್ಸ್ಡ್ ಬ್ಯಾಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಈ ಡಾಗ್ ರೋಬೋಗಳನ್ನು ಪ್ರದರ್ಶಿಸಿತು. ಅವುಗಳ ಮೂಲಕ ಹೇಗೆ ಶತ್ರುಗಳ ಚಲನವಲನಗಳನ್ನ ನಿಯಂತ್ರಿಸೋದಿಕ್ಕೆ ಸಾಧ್ಯ ಅನ್ನೋದನ್ನ ಅಮೆರಿಕ ತೋರಿಸಿತು. ಇನ್ನು ಭಾರತ ಕೂಡ ಮಲ್ಟಿ ಯುಟಿಲಿಟಿ ಲೆಗ್ಡ್ ಎಕ್ವಿಪ್ಮೆಂಟ್ ಅಥವಾ ರೋಬೋ ನಾಯಿಯನ್ನ ತಯಾರು ಮಾಡಿತು. ಆದ್ರೆ ಅದರ ಸಾಮರ್ಥ್ಯ ಏನು, ಅದು ಎಷ್ಟು ಕಿಲೋಮೀಟರ್ ಮತ್ತು ಎಷ್ಟು ಗಂಟೆ ಕೆಲಸ ಮಾಡುತ್ತೆ, ಯಾವೆಲ್ಲ ಕೆಲಸಗಳನ್ನ ಅದರ ಮೂಲಕ ಮಾಡಬಹುದು ಅನ್ನೋ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿಯನ್ನು ಭಾರತ ಹೊರಹಾಕಿಲ್ಲ. ಈ ಸಂದರ್ಭದಲ್ಲಿ ಚೈನಾ ತನ್ನ ಈ ತಂತ್ರಜ್ಞಾನವನ್ನ ಸಮರಾಭ್ಯಾಸದಲ್ಲಿ ಬಳಕೆ ಮಾಡಿದೆ. ಅಲ್ಲಿಗೆ ತಾನು ಆಧುನಿಕ ಆಯುಧಗಳನ್ನು ತಯಾರು ಮಾಡೋದರಲ್ಲಿ ನಿಸ್ಸೀಮ ಅನ್ನೋದನ್ನ ಚೈನಾ ಮತ್ತೊಮ್ಮೆ ಜಗತ್ತಿಗೆ ತೋರಿಸಿಕೊಡ್ತಾ ಇದೆ. ಇದರ ಜೊತೆಗೆ ಚೈನಾ ನಮ್ಮ ಸಿಕ್ಕಿಂ ಗಡಿಗೆ ಕೇವಲ 150 ಕಿಲೋಮೀಟರ್ ದೂರದಲ್ಲಿ ಶಿಗತ್ಸೆ ಏರ್ಪೋರ್ಟ್ ಅಲ್ಲಿ ಯುದ್ಧ ವಿಮಾನಗಳನ್ನು ತಂದು ನಿಲ್ಲಿಸಿರುವ ಸ್ಯಾಟಲೈಟ್ ಇಮೇಜ್ ಒಂದು ಹೊರಬಂದಿದೆ. ಈ ಶಿಗತ್ಸೆ ಅನ್ನೋದು ಚೈನಾದ ಟಿಬೆಟ್ ಭಾಗದಲ್ಲಿನ ಡ್ಯೂಯಲ್ ಯೂಸ್ ಏರ್ಪೋರ್ಟ್. ಅಂದ್ರೆ ಇದನ್ನ ನಾಗರಿಕ ವಿಮಾನಗಳಿಗೂ ಬಳಸ್ತಾರೆ. ಹಾಗೆ ಅಗತ್ಯ ಬಿದ್ದಾಗ ಸೇನಾ ವಿಮಾನಗಳು ಕೂಡ ಇಲ್ಲಿಗೆ ಬರುತ್ತವೆ. ಸುಮಾರು 12,500 ಅಡಿ ಎತ್ತರದಲ್ಲಿನ ಇದು ಜಗತ್ತಿನ ಅತಿ ಎತ್ತರದ ಏರ್ಪೋರ್ಟ್ಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಚೈನಾ ಇತ್ತೀಚೆಗೆ ತನ್ನ J-20 ಸ್ಟೆಲ್ತ್ ಯುದ್ಧ ವಿಮಾನಗಳನ್ನ ನಿಯೋಜನೆ ಮಾಡಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಮೇ 27ನೇ ತಾರೀಕು ಇಲ್ಲಿಗೆ J-20 ಬಂದಿದೆ. ಹಾಗೆ ಆವತ್ತೇ Y-20 ಟ್ರಾನ್ಸ್ಪೋರ್ಟ್ ಏರ್ ಕ್ರಾಫ್ಟ್ ಕೂಡ ಶಿಗತ್ಸೆಗೆ ಬಂದಿಳಿದಿದೆ. ಬಹುಶಃ ಅದು ಸಿಬ್ಬಂದಿ ಹಾಗೂ ಒಂದಷ್ಟು ಸಪೋರ್ಟ್ ಎಕ್ವಿಪ್ಮೆಂಟ್ಗಳನ್ನು ತಗೊಂಡು ಬಂದಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇಲ್ಲಿ ಚೈನಾ ಶಾಶ್ವತವಾಗಿ J-20 ಯುದ್ಧ ವಿಮಾನಗಳನ್ನು ನಿಯೋಜನೆ ಮಾಡಲಿದೆಯಾ ಅಥವಾ ತಾತ್ಕಾಲಿಕವಾಗಿ ಅವುಗಳನ್ನು ತಂದು ನಿಲ್ಲಿಸಿದಾರಾ ಅನ್ನೋ ಬಗ್ಗೆ ಖಚಿತವಾದ ಮಾಹಿತಿ ಇನ್ನೂ ಲಭ್ಯ ಆಗಿಲ್ಲ. ಅಂತೂ ಭಾರತದ ಗಡಿಯಿಂದ ಬರೀ 150 ಕಿಲೋಮೀಟರ್ ದೂರದಲ್ಲಿ ಚೈನಾದ ಸ್ಟೆಲ್ತ್ ಯುದ್ಧ ವಿಮಾನಗಳು ನಿಯೋಜನೆಗೊಂಡಿವೆ. ಅಂದಹಾಗೆ ಈ ಶಿಗತ್ಸೆ ಅನ್ನೋದು ನಮ್ಮ ಪಶ್ಚಿಮ ಬಂಗಾಳದ ಹಾಸಿಮಾರಾ
ಏರ್ಬೇಸ್ ಇದೆಯಲ್ಲ ಅಲ್ಲಿಂದ 300 ಕಿಲೋಮೀಟರ್ ದೂರದಲ್ಲಿದ್ದು ಈ ಹಾಸಿಮಾರಾದಲ್ಲಿ ಭಾರತೀಯ ವಾಯುಪಡೆ 12 ರಫೇಲ್ ಯುದ್ಧ ವಿಮಾನಗಳ ಒಂದು ಸ್ಕ್ವಾಡ್ರನ್ ಅನ್ನ ನಿಯೋಜನೆಗೊಳಿಸಿದೆ. ಇದು ಗೆಳೆಯರೆ ಚೈನಾದ ರೋಬೋ ನಾಯಿ ಸೈನಿಕರು ಹಾಗೂ ಭಾರತದ ಗಡಿಯಲ್ಲಿ ನಿಯೋಜನೆಗೊಂಡ J-20ಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.